ನಿಮ್ಮ ಹೋರಾಟವನ್ನು ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಈಗ ನಿಮ್ಮ ಇನ್ನೊಂದು ಟೀಮ್. ಅದು ನೀವು ಬರ್ರಿ, ನಾ ಹೇಳೋದಲ್ಲ. ಸರ್, ಈಗ ನಾಳೆ ಅಧಿವೇಶನದಾಗ ಯಾವುದ್ರ ಬಗ್ಗೆ ಚರ್ಚೆ ಜಾಸ್ತಿ ಮಾಡ್ತೀವಿ? ನಾಳೆ ಅಧಿವೇಶನದಾಗ ವಕಫ್ ಚರ್ಚೆ ಮಾಡ್ತೀವಿ. ನಂತರ ನಮ್ಮ ಮೀಸಲಾತಿ ಏನು ಪಂಚಮಸಾಲಿ ಉಳಿದ ಎಲ್ಲರಿಗೂ 2A ಅಥವಾ 2D ಕೊಡಬೇಕನ್ನೋಂಥದ್ದು, ಅದ್ರ ಜೊತೆಗೆ ಕುರುಬ ಸಮಾಜಕ್ಕೆ STL ಸೇರಿಸ್ಬೇಕನ್ನೋಂಥ ಚರ್ಚೆ ಮಾಡ್ತೀವಿ. ಅಲ್ಲಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿವತ್ತು ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಬೇಕಾಗಿದೆ. ನಾನು ಮೊದಲು ನಮ್ಮ ಸ್ಪೀಕರ್ಗೆ ಪತ್ರ ಬರೆದಿದ್ದೇನೆ. ಮೊದಲ ದಿವಸನೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು. ಪ್ರತಿ ಸಲ ವ್ಯವಸ್ಥಿತವಾಗಿ ವಿಧಾನಮಂಡಲದಲ್ಲಿ ಉತ್ತರ ಕರ್ನಾಟಕವನ್ನು ಕೊನೆಗಿಡ್ತಾರೆ. ಕೊನೆಗೆ ಗುರುವಾರ ಅಥವಾ ಶುಕ್ರವಾರ ಇಡೋದ್ರಿಂದ ಯಾವ ಶಾಸಕರು ಇರುವುದಿಲ್ಲ. ನಮಗೊಮ್ಮೊಮ್ಮೆ ಕೋರಮ್ ಆಗುವಷ್ಟು ಶಾಸಕರು ಇರುವುದಿಲ್ಲ. ಆದ್ದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಕೇವಲ ಒಂದು ರೀತಿ ನಾಮಕೆ ಚರ್ಚೆ ಆಗ್ತಾಯಿದೆ. ಅದಕ್ಕೆ ನಾನು ಸ್ಪೀಕರ್ ಪತ್ರ ಬರೆದಿದ್ದೇನೆ. 9ನೇ ತಾರೀಕಿಗೆ ಏನು ಸದನ ಪ್ರಾರಂಭ ಆಗ್ತದೆ, ಅವತ್ತಿನಿಂದ ಉತ್ತರ ಕರ್ನಾಟಕದ ಚರ್ಚೆ ಮೊದಲಾಗಬೇಕು. ಅಲ್ಲಿಂದ ಬೇರೆ ಬೇರೆ ಚರ್ಚೆ ತಗೋರಿರ್ತದೆ. 10ನೇ ತಾರೀಕಿನ ಹಾಂ, ಮಾಡ್ತೀವಿ, ಹೋರಾಟ ಮಾಡ್ತೀವಿ. ನಮ್ಮ ಗುರುಗಳು ಈಗಾಗಲೇ ನಮಗೆಲ್ಲ ಕರೆ ಕೊಟ್ಟಾರೆ. ನಾಳೆ ಮತ್ತೆ ನಾವು ಬೆಳಗಾವಿಯಲ್ಲಿ ಸಭೆ ಸೇರ್ತಾ ಇದ್ವಿ ಮಧ್ಯಾಹ್ನ 3 ಗಂಟೆಗೆ. ಈ ಹೋರಾಟ ಯಾವ ರೀತಿ ಇರಬೇಕು, ಸರ್ಕಾರ ಏನೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಗುಂಡು ಹಾರಿಸೋದು ಮಾಡಿದ್ರೆ 24 ತಾಸಲ್ಲಿ ಈ ಸರ್ಕಾರ ಈ ರಾಜ್ಯದಲ್ಲಿ ಇರುವುದಿಲ್ಲ. ನಾನು ಗಂಭೀರ ಎಚ್ಚರಿಕೆ ಕೊಡ್ತೇನೆ. ಮತ್ತು ಯಾರು ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜದವರು ಶಾಸಕರಿದ್ದಾರೆ, ಅವರ ಅಗ್ನಿ ಪರೀಕ್ಷೆ ಇದೆ. ಅವರೇನಾದರೂ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಬೆಂಬಲ ಕೊಡದೇ ಇದ್ದರೆ, ಪ್ರತಿಭಟನೆಯಲ್ಲಿ ಭಾಗವಹಿಸ್ತಿದ್ದರೆ ಅವರ ಸಮಾಜದ ಮುಂದೆ ಚುನಾವಣೆಗೆ ಬರಲೇಬೇಕಾಗ್ತದೆ. ಅವಾಗ ಜನ ಉತ್ತರ ಕೊಡ್ತಾರೆ. ಅವರು ಕೆಲವೊಂದು ಲಿಂಗಾಯತ್ ಮಠಾಧೀಶರು ಲಿಂಗಾಯತ್ ವಿರೋಧಿ ಅನ್ನೋದನ್ನ ಯಾರಿಗಿರಿ? ನನ್ನ ಹೆಸರು ಏನೈತೆ ರೀ? ನನ್ನ ಹೆಸರು ಏನೈತೆ? ಎಷ್ಟು ಈ ಆಕ್ರೋಶ ವ್ಯಕ್ತಪಡಿಸ್ಯಾರ, ಎಷ್ಟು ಆಕ್ರೋಶ ಹಾಕ್ಯಾರ್ರಿ ಅವರು? ಯಾರು ವಿಭೂತಿ ತಯಾರು ಮಾಡ್ತಾರೇನ್ರಿ ಅವರು? ಹಾಂ, ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟ್ಯಾರಪ್ಪ. 1,000 ಎಕರೆ ಕಟ್ಟೋದು ಅಂತ ಯಾವ ಕರ್ನಾಟಕದಾಗ ಅದ? ನನ್ನ ಒಬ್ಬರ ರಾಜಕಾರಣಿ